पूज्याय राघवेन्द्राय सत्यधर्मरदाय च भजतां कल्पवृक्षाय नमतां कामधेनु। हरि सर्वोत्तಮ ವಾಯುದೇವೋತ್ತಮ ಗುರುವೇ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ರಾಯರ ಭಕ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಶ್ರೀ ಹರಿವಾಯುಗಳ ಒಂದು ಆಶೀರ್ವಾದದೊಂದಿಗೆ, ಗುರುಗಳ ಒಂದು ಕರುಣೆಯೊಂದಿಗೆ ರಾಯರ ಭಕ್ತ ಚಾನಲ್ ಯಶಸ್ವಿಯಾಗಿ ಪ್ರತಿ ವಾರ, ಪ್ರತಿ ಗುರುವಾರ ರಾಯರ ದರ್ಶನವನ್ನ, ಪ್ರತಿ ಶನಿವಾರ ರಾಯರ ಬಗೆಗಿನ ಒಂದು ಪವಾಡವನ್ನ ಹಂಚಿಕೊಳ್ಳುತ್ತಾ, ಹಾಗೂ ಮತ್ತೊಂದು ಕಾರ್ಯಕ್ರಮವಾದಂತಹ ಚಿಂತನ ಮಂಥನ ನಿಮ್ಮ ಎಲ್ಲಾ ಬಗೆಗಿನ ಒಂದು ಅನುಮಾನ ಹಾಗೂ ಹೇಗೆ ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನ ಎಲ್ಲವನ್ನ ತಿಳಿಸುತ್ತಾ ರಾಯರ ಭಕ್ತ ಚಾನಲ್ನ ಜನಪ್ರಿಯವಾಗಿ ನಡೆಸಿರುವಂತಹ ಎಲ್ಲಾ ವ್ಯೂವರ್ಸ್ಗೂ, ರಾಯರ ಭಕ್ತರೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನ ಕೊಡುತ್ತಾ, ಹೀಗೆ ವಿಶೇಷವಾದಂತಹ ಒಂದು ಸಾನ್ನಿಧ್ಯ ರಾಯರ ಭಕ್ತ ಚಾನಲ್ ಆಗಿ ಎಷ್ಟೋ ಜನ ಈ ರಾಯರ ಭಕ್ತ ಚಾನಲ್ ನೋಡಿ ಕೂಡ ಅವರು ಪ್ರೇರಣೆಯಾಗಿ, ಯಾಕಂದ್ರೆ ನಮ್ಮ ಉದ್ದೇಶನೇ ಅದು, ರಾಯರನ್ನ ತೋರಿಸ್ಬೇಕು. ರಾಯರ ನೋಡಿದ ತಕ್ಷಣ ನೋಡಿದಂತಹ ಒಂದು ಭಕ್ತರು ಅವರೆಲ್ಲಾದಂತಹ ಒಂದು ಅನುಭವವನ್ನ ಕೂಡ ಹೇಳ್ಕೊಳ್ತಿದ್ದಾರೆ. ಅದು ಒಂದು ನನ್ನ ಪುಣ್ಯ. ಯಾಕಂದ್ರೆ ಇದೊಂದು ಚಾನಲ್ ನಾವೇನೋ ಮಾಡಕ್ ಹೋಗಿ ಏನೋ ಆಗಿದೆ ಅಂದ್ರೆ ಸಂಕಲ್ಪವಾಗಿ ತೆಗೆದುಕೊಂಡಂತಹ ಒಂದು ಇದೊಂದು ದರ್ಶನ ತಮ್ಮೆಲ್ಲರಿಗೂ ಲಕ್ಷಾಂತರ ಮಂದಿಗೆ ಒಂದು ಸಹಾಯವಾಗುತ್ತೆ ಎಂದು ಕಂಡರೆ ನನಗೊಂದು ಹೆಮ್ಮೆ. ಹಾಗೆಯೇ ಇವತ್ತಿನ ವಿಶೇಷವಾದಂತಹ ಒಂದು ಸಂಚಿಕೆಯಲ್ಲಿ ನಾಗರಾಜನವರು ಹೆಜ್ಜೆಯಿಂದ ತಮ್ಮ ಜೀವನದ ಆದಂತಹ ಒಂದು ರಾಯರ ಬಗೆಗಿನ ಪವಾಡವನ್ನ ಹೇಳಿಕೊಳ್ಳಲು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಬರಮಾಡಿಕೊಂಡು ರಾಯರ ಕೃಪೆ ಅವರನ್ನು ಕೂಡ ಇರಲಿ, ಹೀಗೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಅವರನ್ನ ಬರಮಾಡಿಕೊಂಡು. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಈ ಒಂದು ರಾಯರ ಬಗ್ಗೆ ನಿಮಗೆ ಯಾವಾಗಿಂದ ತಿಳಿಯಿತು, ಮತ್ತೆ ಅವರಿಂದ ಆದಂತಹ ಅವರ ಹೆಸರಿದ್ರೆ ಸಾಕು ನಮ್ಗೆ ಎಷ್ಟೋ ಮೈ ಪುಳಕಿತ ಆಗುತ್ತೆ, ಮತ್ತೆ ನಾವು ಜೀವನದಲ್ಲಿ ಅಂದುಕೊಂಡಕ್ಕಿಂತ ಹೆಚ್ಚಾಗಿ ನಮಗೆ ಕೊಡೋರಂತವರು ರಾಘವೇಂದ್ರ ಸ್ವಾಮಿಗಳು. ಸೊ ಹೇಗ್ ಶುರು ಆಯ್ತು ನಿಮ್ಮ ರಾಯರ ಬಗೆಗಿನ ಭಕ್ತಿ, ಹೇಳ್ಕೊಡಿ. ನನಗೆ ಮೊದ್ಲು ಬಂದ್ಬಿಟ್ಟು ಸ್ವಾಮಿಗಳ ನನಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ಇವೆಲ್ಲ ನಾನು ಸ್ವಲ್ಪ ಕಾಗಿ ಬಟ್ಟೆ ಹಾಕೊಂಡಿರೋರಿಗೆಲ್ಲ ನೋಡಿ ನಾನು ಸ್ವಲ್ಪ ಒಂದು ದಿವಸ ಮನಸ್ಸಲ್ಲಿ ಏನೋ ಸ್ವಲ್ಪ ನೆಗೆಟಿವ್ ಆಗಿತ್ತು ನನಗೆ. ಒಂದ್ಸಲಿ ನಾನು ನಮ್ಮ ಶ್ರೀಮತಿ ಅವ್ರಿಗೆ ಮೈವಿಷ ಇಲ್ದಿರೋ ಟೈಮಲ್ಲಿ ICU ಅಲ್ಲಿ ಇರ್ಬೇಕಾದ್ರೆ ಮಳೆ ಬರ್ತಾ ಇತ್ತು. ಮಧ್ಯರಾತ್ರಿಯಲ್ಲಿ ಒಬ್ರು ಡಪ್ಪಕ್ಕೆ ಒಬ್ರು ಬಂದ್ರು. ಬಂದು ಅಳ್ತಾ ಇದ್ದೆ ನಾನು, ಏನ್ ಈ ತರ ಆಯ್ತು ಅಂತ ಹೇಳ್ಬಿಟ್ಟು. ಆಗ ಅವ್ರು ಬಂದು ನನಗೆ ಹೇಳಿದ್ರು, ರಾಯರನ್ನ ಬಿಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅಂತ. ನಾನು ರಾಯರನ್ನ ಬಿಡ್ಕೊಂಡೆ. ಅವರು ಸರಿಯಾದ್ಮೇಲೆ ಮತ್ತೆ ನಾನು ರಾಯರನ್ನ ಮತ್ತೆ ಬಿಟ್ಟು ಸ್ವಲ್ಪ ದಿವಸ ಆದ್ಮೇಲೆ ನನ್ನ ಮಗನಿಗೆ ನಾನು ಒಂದು ಗಾಡಿ ಸಾಕ್ಬಿಟ್ಟೆ. ಒಂದು ಟಾಟಾ AC ಒಂದು ಲೋಡು ಮಾಡೋದು ಒಂದು ಗಾಡಿ ಸಾಕ್ಬಿಟ್ಟೆ. ಸಾಕ್ಬಿಟ್ಟಾಗ ಏನ್ ಮಾಡ್ದ, ಈಗ ಮಧ್ಯಾಹ್ನ ಟೈಮಲ್ಲಿ ಬಾಡಿಗೆಗೆ ಅಂತ ಒಬ್ರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡೋದಾಗ ಹೋಗಿರೋರು ಬಂದ್ಬಿಟ್ಟು ಕಳ್ಳರು, ನಮಗೂ ಗೊತ್ತಿಲ್ಲ, ಬಾಡಿಗೆಗೆ ಅಂತ ಕರ್ಕೊಂಡು ಹೋಗೋರು. ಅಲ್ಲಿ ಹೋದಾಗ ಸರಿ ಅಂತ ಹೇಳ್ಬಿಟ್ಟು ನನ್ಗೆ ಅವತ್ತು ಮೈ ಹುಷಾರಿಲ್ಲ, ನಾನು ಮಲಗಿದ್ದೆ. ಆಗ ಬಂದ್ಬಿಟ್ಟು ನನಗೆ ಫೋನ್ ಬಂತು, ನಿಮ್ ಹುಡುಗ ಕಳ್ತನಕ್ಕೆ ಬಂದಿದ್ದಾನೆ, ನಿಮ್ದು ಗಾಡಿ ನಂಬರ್ CC ಕ್ಯಾಮ್ರಾದಲ್ಲಿ ನೋಟ್ ಆಗಿದೆ, ನೀವು ಬನ್ನಿ ಅಂತ ಕರೆದ್ರು. ನನ್ಗೆ ಕೈ ಕಾಲು ನಡ್ಕೊ ಬಂದ್ಬಿಟ್ಟು, ಏನಪ್ಪ ಇದು, ನಮ್ಗೆ ಯಾಕೆ ಕಷ್ಟಗಳು ನಮ್ಗೆ ಈ ತರ ಬರ್ತಾ ಇದೆ, ಏನಾಯ್ತು ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸರಿ ಅಲ್ಲಿ ಹೋದಾಗ ಅವರು CC ಕೇಂದ್ರದಲ್ಲಿ ಯಾರೋ ಒಂದು ಸೆಂಟ್ರಿಂಗ್ ಪೋಲ್ಸ್ ಲೋಡ್ ಮಾಡ್ಬೇಕಂತ ಬಾಡಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಈತ ತಿಳ್ಕೊಂಡ್ ಬರ್ತೀನಿ ಅಂತ ನಮ್ಮ ಹುಡುಗ ಅಲ್ಲಿ ಗಾಡಿನ ಬಿಟ್ಬಿಟ್ಟು ಲೋಡ್ ಮಾಡಿ ಅಂತ ಕಳ್ಸಿಕೊಟ್ಟು ಹೋಗಿದ್ದಾನೆ. ಈ ಕಳ್ದು ಲೋಡ್ ಮಾಡೋ ಟೈಮಲ್ಲಿ CC ಕೇಂದ್ರದಲ್ಲಿ ಅವ್ರು ಸಿಗಾಕೊಂಡಿದ್ದಾರೆ. ಸಿಗಾಕೊಂಡು ಅವರು ಪಕ್ಕದ ಮನೆಯವರು ಬಂದು ಯಾರು ಇವತ್ತು ಕೇಳಿದಾಗ ಆಗ ಬಂದ್ಬಿಟ್ಟು ಅವರು ಅಲ್ಲಿ ಜಾಗ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಆಗ ನಮ್ಮ ಹುಡುಗ ಏನ್ ಲೋಡ್ ಮಾಡಿಲ್ಲ, ಯಾರೋ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗಾಡಿ ತಗೊಂಡ್ ಬಂದ್ಬಿಟ್ಟಿದ್ದಾರೆ. CC ಕ್ಯಾಮ್ರಾದಲ್ಲಿ ಗೊತ್ತಾಗಿದೆ. ಸರಿ ಏನ್ ಮಾಡೋದು, ಆ ಟೈಮಲ್ಲಿ ಬಂದಾಗ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ನಮ್ ಗಾಡಿ ನಂಬರ್ ಕೊಟ್ಟು ಕಂಪ್ಲೇಂಟ್ ಮಾಡಿದಾಗ ಆಗ ನನ್ಗೆ ಫೋನ್ ಬಂತು. ಅದಕ್ಕೆ ಮುಂಚಿತವಾಗಿ ಬಿಫೋರ್ 1 ವೀಕ್ ಬ್ಯಾಕ್ TV9 ರಾಯದ್ದು ಕಾರ್ಯಕ್ರಮ ಬಂದಿತ್ತು. ನಾನು ಹೀಗೆ ಉಂಟೆ ಕಾರ್ಯಕ್ರಮದಲ್ಲಿ ಬಂದಿತ್ತು. ಆ ಹೀಗೆ ಉಂಟೆ ಕಾರ್ಯಕ್ರಮ ನಾನು ನೋಡಿದಾಗ ಆವಾಗ ಸ್ವಲ್ಪ ರಾಯರ ಮೇಲೆ ಸ್ವಲ್ಪ ಎಲ್ಲೋ ಒಂಥರ ವೈಬ್ರೇಷನ್ ಆಯ್ತು ನನಗೆ. ಮತ್ತೆ ಇಲ್ಲ
ಇಷ್ಟು ಅಲ್ಲಿ ನನ್ಗೆ ಕಷ್ಟ ಟೈಮ್ನಲ್ಲಿ ರಾಯರು ಬಂದು ನನಗೆ ಈ ತರ ಆ ರೂಪದಲ್ಲಿ ಹೇಳ್ಸಿದ್ದಾರೆ ಆ ಕಷ್ಟ ಟೈಮಲ್ಲಿ. ಈಗನು ಈ ತರ ಈಗ ಉಂಟೆ ಕಾರ್ಯಕ್ರಮದಲ್ಲಿ ನನಗೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಹಾಗಂತ ಹೇಳ್ಬಿಟ್ಟು ನಾನು ರಾಯರು ಶ್ರೀ ರಾಘವೇಂದ್ರ ಮಹಿಮೆಯದು ಫಿಲಮ್ ನೋಡಿದಾಗ ನನಗೆ ತುಂಬಾ ಏನೋ ಒಂಥರ ಮನಸ್ಸಲ್ಲಿ ಎಲ್ಲ ಚೇಂಜಸ್ ಅಳು ಬರ ಶುರುವಾಯ್ತು. ಆಗ ಅದಾದ್ಮೇಲೆ ನಾನು ಅದೇ ಜಪದಲ್ಲಿ ರಾಯರು ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು ರಾಯರ ಬಗ್ಗೆ. ಹಾಗೆ ನಾನು ಮಾಡ್ಕೊಂಡು ಇರ್ಬೇಕಾದ್ರೆ ನೆಕ್ಸ್ಟ್ ಒಂದು ವಾರ ಕರೆಕ್ಟಾಗಿ ಒಂದು ವಾರದಲ್ಲಿ ನನ್ಗೆ ಈ ತರ ಒಂದು ಇನ್ಸಿಡೆಂಟ್ ಆಯ್ತು. ಇನ್ಸಿಡೆಂಟ್ ಆದಾಗ ನಮ್ಗೆ ಏನೋ ಇದು ಗಾಡಿ ಬಂದು ನನ್ನ ಹೆಂಡತಿ ಹೆಸರು ನಮ್ಮ ಶ್ರೀಮತಿ ಹೆಸರಲ್ಲಿ ತಕ್ಕೊಟ್ಟಿದ್ದು. ನಮ್ಮ ಹುಡುಗ ಬಾಡಿಗೆ ಅಂತ ಹೋಗ್ತಾ ಇದ್ದ. ಹೊಸದಾಗಿ ಸುಮಾರು ಒಂದು 5-6 ಲಕ್ಷ ಕೊಟ್ಟು ನಾನು ಗಾಡಿ ತೆಗೆದಿದ್ದೀನಿ, ಫೈನಾನ್ಸ್ ಇದೆ ಅದ್ರ ಮೇಲೆ. ಬಟ್ ನನ್ನ ವೈಫ್ ಹೆಸರಲ್ಲೂ ಇದೆ, ನಾನು ಅದು ಬಿಡ್ಲಾಗಿ ನಾನು ಗಾಡಿ ಏನಾಗಿದ್ದೀನಿ. ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಏನ್ ನೋಡ್ದೆ ಈ ತರ ಮಾತಾಡಿದ್ರಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ ಅಲ್ಲಿ ಹೋದಾಗ ಅಲ್ಲಿ ಕುತ್ಕೊಂಡಿದ್ದೀನಿ. ಏನಪ್ಪ ನನ್ಗೆ ಈ ತರ ಕಷ್ಟ, ನನಗೆ ಯಾಕೆ ಇದರಿಂದ ನನ್ಗೆ ಏನ್ ಪಾರಾಗೋದು. ಇನ್ನು ಗಾಡಿ ಹೋಯ್ತು, ಫೈನಾನ್ಸ್ ಅವರು ಬರ್ತಾರೆ, ನನ್ನ ಮಗನು ಜೈಲಿಗೆ ಹೋಗ್ತಾನೆ, ನನ್ನ ಹೆಂಡತಿಗೂ ಹೆಸರಲ್ಲಿ ಇದೆ. ಏನ್ ಮಾಡೋದು ನನ್ಗೊಂದು ಬೆಕ್ಕೆ ದೋಸ್ತಾ ಇಲ್ವಲ್ಲ. ಹಾಗೆ ಯಾರು ಫಾರ್ ಮಾಡೋದಂದಾಗ ಆಗ ಕರೆಕ್ಟ್ ಟೈಮ್ ಆಗಿ ನನಗೆ ಫ್ಲಾಶ್ ಹಾಕಿದ್ದೆ ರಾಯರೇ ಸರ್. ಆ ರಾಯರ ಫ್ಲಾಶ್ ಆದಾಗ ನಾನು ಆ ರಾಯರ್ನ ನಾನು ಜಪ ಮಾಡ್ಕೊಂಡಾಗ ಆ ರಾಯರ್ದು ಓಂ ಶ್ರೀ ರಾಘವೇಂದ್ರ ನಮ್ಮ ಅಂತ ಇದೇ ತರ ಜಪ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಒಂದು ಕಾರ್ ಬಂದಾಗ ಏನಪ್ಪಾ ಅಂತ ಹೇಳಿದ್ರು. ಅವಾಗ ಏನಾಯ್ತಂದ್ರೆ ಅವ್ರು ಮೇಲೆ ಕಂಪ್ಲೇಂಟ್ ಮಾಡಿದ್ರಲ್ವಾ, ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಫ್ಲೈಟ್ಗೆ ಹೋಗ್ಬೇಕಾಗಿತ್ತು. ಅವ್ರ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಆ ಕ್ರೈಮ್ ಅವರು ಈ ಕಡೆ ಬಂದ್ಬಿಟ್ಟು ಟೈಮರ್ ಬಂದ್ಬಿಟ್ಟು ಎಲ್ಲಿ ಗಾಡಿ ತರಿಸು ಸ್ಟೇಷನ್ ತಗೊಂಡ್ಬಂದ್ಬಿಟ್ಟು ಅವ್ರ ಪ್ರೆಷರ್ ಫುಲ್ಲು. ಏನ್ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ, ಕೈ ಕಾಲು ಎದ್ದಳಕ್ಕೂ ಆಗ್ತಾ ಇಲ್ಲ. ರಾಯರ್ದು ನಾಮ ಜಪ ಮಾಡ್ತಾನೆ ಇದ್ದೀನಿ. ಆಗುವ ಕರೆಕ್ಟ್ ಆಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಇರ್ಬೋದು ಸರ್. ಒಂದು ಕಾರ್ ಬಂದಾಗ ಯಾರು ನೀವು ಅಂತ ಹೇಳಿದ್ರು. ಸರಿ ಈ ತರ ಆಯ್ತು ಅಂತ ಹೇಳಿದೆ. ಹೌದಾ, ಒಂದ್ ಸರಿ ನಾ ಮಾತಾಡ್ತೀನಿ ಅಂತ ಹೋಗ್ಬಿಟ್ಟು ಅವ್ರ ಮಿಸ್ಸಸ್ ಕರೆದ್ರು. ನೋಡು, ಅವ್ರು ಕಷ್ಟಪಡೋರು ಕದಿಯವರಲ್ಲ, ನೀನೇನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ? ಕಳ್ತನ ಮಾಡಕ್ ಬಂದಿರೋದು, ಬಾಡಿಗೆ ಬಂದಿರೋದು ಇವ್ರು, ಕಳ್ತನ ಮಾಡಕ್ ಬಂದಿರೋ ಅವರು. ನೀನ್ ಯಾಕೆ ಫಸ್ಟ್ ಕಂಪ್ಲೇಂಟ್ ಬರ್ತದ? ಅದೆಲ್ಲ ನಿಮ್ಗೆ ಗೊತ್ತಿಲ್ಲ, ಇವರೆಲ್ಲ ಒಂದೇ ಟೀಮು, ಇವರೆಲ್ಲ ಒಂದೇ ಗ್ಯಾಂಗು ಅಂತ ಹೇಳಿದಾಗ ಅವ್ರ ಇಲ್ಲ ನೀನ್ ತಪ್ಪು ಮಾಡ್ತಾ ಇದೀಯಾ, ನೀನು ಫಸ್ಟ್ ಇದು ಮಾಡಿದ್ರೆ ನೀವ್ ಯಾಕೆ ಫ್ಲೈಟ್ಗೆ ಹೋಗಿಲ್ವ ಅಂದ್ರೆ ಫ್ಲೈಟ್ ಕ್ಯಾನ್ಸಲ್ ಆಯ್ತು ನಂದು, ನಾನು ಅದಕ್ಕೆ ಬಂದೆ ಅಂತ ಹೇಳ್ತವ್ರು. ಈ ಪವರ್ ನನಗೆ ಹೆಂಗಾಯ್ತು ಅಂತ ನಮ್ಗೆ ಈಗಲೂ ನೆನೆಸ್ಕೊಂಡು ಚೆನ್ನಾಗಿ ಬರ್ತಾ ಇದೆ ಸರ್. ಯಾಕೆ ಸಾಧ್ಯ ಇದು? ಅವ್ರ ಫ್ಲೈಟ್ ಕ್ಯಾನ್ಸಲ್ ಆಗೋದು ಹೇಗೆ, ಇವ್ರು ಬರ್ಲಿಕ್ಕೆ ಸಾಧ್ಯ ಹೇಗೆ? ಇದೆಲ್ಲ ನನಗೆ ಹೇಳ್ಕೊಳಕ್ಕಾಗಲ್ಲ. ಆವಾಗ ರೈಲ್ವೆ ನಮ್ಮನ್ನ ಭಕ್ಷ ಮಾಡ್ದಕ್ಕನಪ್ಪ, ಈ ಬಾಧೆಯಿಂದ ಇದರಿಂದ ನನ್ನ ಮುಕ್ತಿ ಮಾಡ್ಬಿಟ್ಟೆ. ನಮ್ಮ ಸಾಯೋ ತನಕ ನಾನು ನಿಮ್ಮನ್ನ ಮರೆಯಲ್ಲ, ನಂಬಿಕೆ ಸ್ವಾಮಿ, ನಾನು ಮಾಡಿದ್ದು ಏನ್ ತಿಳಿದ್ರೆ ನಾನು ಅಜ್ಞಾನಿ, ನಾನು ನಿಮ್ಮನ್ನ ನಾನು ಮನಸ್ಸಲ್ಲಿ ನನಗೆ ತಪ್ಪು ಮಾಡಿದೆ. ಆಗಿಂದ ನಾನು ರಾಯರಿಗೆ ಪೂರ್ತಿ ಸರೆಂಡರ್ ಆಗುತ್ತೆ. ಆಮೇಲೆ ಒಂದೊಂದು ವರ್ಷದಲ್ಲಿ ರಾಯರು ನನಗೆ ಮುಂದೆ ಬಂದು ನಾನು ಇದ್ದೀನಿ, ಎದ್ಕೋಬೇಡ ಮಗ ಅಂತ. ಯಾಕೆ ಮಗು ಎದ್ಬಿಡ್ಕೊಂತೀಯ, ನಾನು ಇದ್ದೀನಿ, ಏನ್ ನಡಿ, ಒಂದು ಮಾತು ನೆನಪಲ್ಲಿ ಇಟ್ಕೋ, ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ನೀನು ಕರೆಕ್ಟ್ ಆಗಿರು, ನಿನ್ನಿಂದ ನಾನು ಇರ್ತೀನಿ ಅಂತ ಹೇಳ್ತು. ಆವತ್ತಿಂದ ನಾನು ಬಿಸ್ನೆಸ್ ಅನ್ನೋದು ಇದ್ದೇ ಇದೆ. ಅದು ನಮ್ಗೆ ಮಧ್ಯದಲ್ಲಿ ಬಂದಿದ್ದು ಹೋಗುತ್ತೆ. ನಮ್ಗೆ ಮೋಸಕ್ಕೆ ದಾರಿ ಕೊಡೋದು ಭಗವಂತ ಒಬ್ಬರೇ. ಇನ್ನು ಈ ವಯಸ್ಸಲ್ಲಿ ನನ್ಗೆ ಇನ್ನೇನ್ ಸಂಪಾದನೆ ಮಾಡ್ಬೇಕು, ಏನ್ ಬೆಂಟ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ರಾಯಿಗೆ ಬಂದ್ಬಿಟ್ಟು ನಾನು ಇದಾಗ್ಬಿಟ್ಮೇಲೆ ಈಗ ನಮ್ಮ ಸ್ನೇಹಿತರಿಗೂ ಇಷ್ಟಲ್ಲ. ಆದ್ರೆ ಆ ರಾಯರು ಬಂದ್ಬಿಟ್ಟು ಇವತ್ತು ನಿಮ್ಮ ಮುಖಾಂತರದಿಂದ ನನ್ನ ಮನಸ್ಸಲ್ಲಿರೋ ಬಾಧೆಗಳನ್ನ ಹೇಳ್ಕೋಬೇಕಾದ್ರೆ ರಾಯರು ತಗೊಳ್ಳೋದು ತುಂಬಾ ಇದೆ ಸರ್. ಇದೊಂದು ಮಾತ್ರ ನನ್ಗೆ ಫಸ್ಟ್ ಟೈಮ್ ಆಗಿರೋದು, ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಆದ್ರೆ ಯಾರು ನಮ್ದೇ ಬಿಡ್ಲಿ, ರಾಯರ ವಿಚಾರದಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ. ಇವತ್ತು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಎಲ್ಲೋ ಸಂತೋಷ ಮನಸ್ಸಲ್ಲಿ. ನಮ್ಮನ್ನ ನೋಡಿ ರಾಯರನ್ನ ನೋಡಿದಂಗೆ ಇದೆ ನಮ್ಗೆ, ರಾಯರ ಹತ್ರ ನಮ್ಮ ಅಪ್ಪ ಹತ್ರ ಹೇಳ್ಕೊಂಡಂಗೆ ಇದೆ ನಮ್ಗೆ. ಹಾಗೆ ಆ ಟೈಮಲ್ಲಿ ಅವ್ರು ಬಂದು ಹೇಳಿದ್ರು, ನೋಡಪ್ಪ ಅವ್ರದ್ದೇನ್ ತಪ್ಪಿಲ್ಲ, ನೀನ್ ಅವ್ರನ್ನ ಕಂಪ್ಲೇಂಟ್ ವಾಪಸ್ ತಗೊಂತೀನಿ, ನೀನ್ ಬಿಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಂಡಾದ್ಮೇಲೆ
ಆಮೇಲೆ ಆತ ಬಂದ್ಬಿಟ್ಟು ಆ, ಎಲ್ಲ ನೀರೇ ಬರ್ಬಿಟ್ಟು ಆಮೇಲೆ ಹೇಳಿದ್ರು, ಎಲ್ಲ ನೀನ್ ನೋಡ್ಕೊಂಡು ಕೆಲಸ ಮಾಡಪ್ಪ, ನಿಮ್ದೇನ್ ತಪ್ಪಿಲ್ಲ, ನೀವು ಕಷ್ಟಪಡೋದು ನೋಡಿ ಇಂಥವ್ರೆಲ್ಲ ಇರ್ತಾರೆ, ನೀವು ಹಿಂದೆ ಮುಂದೆ ನೋಡ್ಕೊಂಡು ಮಾಡ್ಬೇಕಂತ ನಮ್ಮ ಹುಡುಗನಿಗೆ ಅವ್ರಿಗೆಲ್ಲ ಬುದ್ಧಿ ಹೇಳಿ ಆಮೇಲೆ ಕಲ್ಸ್ಕೊಟ್ಟು ಸರ್. ಆಮೇಲೆ ಇದು ಆಶ್ಚರ್ಯ ಅಲ್ವಾ ಗುರುಗಳೇ, ಅವ್ರು ಹೋಗ್ಬೇಕಾಗಿರೋ ಫ್ಲೈಟ್ ಕ್ಯಾನ್ಸಲ್ ಆಗ್ಬೇಕಂತ ಅವಶ್ಯಕತೆ ಏನಿದೆ? 4 ಗಂಟೆಗೆ ಫ್ಲೈಟ್ ಇರೋದು ಅವ್ರದ್ದು, 4 ಗಂಟೆಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಅವ್ರು ಹೋಗ್ತಾರೆ ಮತ್ತೆ 7:30 ಫ್ಲೈಟ್ ಕ್ಯಾನ್ಸಲ್ ಆಗಿರೋದು, 4 ಗಂಟೆಗೆ ಅವ್ರು ವಾಪಸ್ ಬಂದ್ಬಿಟ್ರು. ನಾವು 2 ತಾಸು ನಾವು ಅಲ್ಲೇ ಇದ್ದೀವಿ. ಆಗ ಆ, ಏನ್ ಮಾಡ್ತು ಅದು ನೆನ್ಸ್ಕೊಂಡ್ರೆ, ಅದು ಒಂದು ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ, ಯಾಕಂದ್ರೆ ನಾವು ತಪ್ಪು ಮಾಡಿಲ್ಲ ಅಂದ್ರೂ ಅದು ನಮ್ಗೆ ಈ ತರ ಒಂದು ಮೇಲೆ ಒಂದು ಅಪವಾದ ಬಿದ್ದಾಗ ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಅದ್ಕೊಳ್ಳೋ ಶಕ್ತಿ ನಮ್ಗೆ ಇರಲ್ಲ. ಆ ಸಂದರ್ಭದಲ್ಲಿ ರಾಯರೇ ನಮ್ಮನ್ನ ಕಾಪಾಡಿದ್ರು. ಈಗಲೂ ರಾಯರಸಲ್ಲಿ ನಾನು ಶ್ರೀ ರಾಘವೇಂದ್ರ ಬೋರ್ವೆಲ್ಸ್ ಸರ್ವಿಸಸ್ ಅಂತ ಓಪನ್ ಮಾಡಿದ್ದೀನಿ. ತುಂಬಾ ನನ್ನ ಮಗನಿಗೆ ಮದುವೆ ಆಗಿದೆ, ಹೆಣ್ಮಗು ಹುಟ್ಟಿದೆ ಶುಕ್ರವಾರ ದಿವಸ. ತುಂಬಾ ಚೆನ್ನಾಗಿದೆ ರೀ. ಆಮೇಲೆ ಈಗ ಪರವಾಗಿಲ್ಲ, ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ರಾಯರ ಹೆಸರಲ್ಲಿ ಏನೇ ಕೆಲಸ ಮಾಡ್ತಾನೋ ಫೈಲರ್ ಅಂತೂ ಇಲ್ಲ ಗುರುಗಳೇ. ಅವ್ರ ಹೆಸರಲ್ಲಿ ಒಂದೊಂದು ನಾನು ನೆನ್ನೆ ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಎಲ್ಲ ಒಂದು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತು. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಅಲ್ಲಿ ಏನಾಗ್ತದಲ್ಲ ಅವ್ರ ನಾಮ ಜಪ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಜೋರ ಕಿರ್ಚ್ಕೊಂಡು ಹೋಗ್ತಾನೆ ಇದ್ದೀನಿ. ಎಷ್ಟೆಷ್ಟು ನನ್ನ ಹತ್ರ ಬಂದ್ರೆ ಗಾಡಿಗೆಲ್ಲ ನಂಗೆ ಸೈಡ್ ಆಗ್ತಾ ಇರೋದು ಅಂತ ನನಗೆ ಗೊತ್ತಿಲ್ಲ. ಹೆಂಗ್ ಸಿಗ್ನಲ್ ಜಂಪ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ಕರೆಕ್ಟ್ ಟೈಮ್ಗೆ ಅಲ್ಲಿ ಬಂದು ಸೇರ್ಕೊಂಡೆ. ಆದ್ರೆ ನಾನು ನೆನ್ನೆ ನಿಮ್ಮ ಹತ್ರ ಮಾತಾಡಿದ್ದು ಒಂದು ನೆನಪಿತ್ತಲ್ವಾ, ನಾಳೆ ರಾಯರು ಬರ್ತಾರೆ ನಮ್ಮ ಹತ್ರ ಮಾತಾಡ್ತಾರೆ. ಅದು ಒಂದು ಎಲ್ಲೋ ಒಂದ್ ಕಡೆ ಸಂತೋಷ ನನಗೆ. ಆಗಿರ್ಬೇಕಾದ್ರೆ ಸರಿ, ಅದಕ್ಕೋಸ್ಕರ ನಾನು ಟೈಮ್ಗೋಸ್ಕರ ಕಾಯ್ತಾ ಇದ್ದೆ ಗುರುಗಳೇ. ನನ್ಗೆ ನೋಡಿ ಈಗ ಎದ್ದು ಮನೆ ಮಾತ್ರ ಮಾತಾಡ್ಲಿಕ್ಕೂ ನಮ್ಗೆ ಆಗ್ತಾ ಇಲ್ಲ. ಸ್ವಲ್ಪ ಬೆಳಗ್ಗೆ ಮಾತಾಡ್ಬೇಕು, ಮನಸ್ಸು ಬಿಚ್ಚಿ ಮಾತಾಡ್ಬೇಕಂದ್ರೂ ಲೈವ್ ಮಾತಾಡೋದಕ್ಕೆ ನನ್ಗೆ ಏನ್ ಮಾತಾಡಿದ್ದು ಫಸ್ಟ್ ನಾನು ತರ ಅದಿಲ್ಲ. ರಾಯರು ಯಾವತ್ತೂ ಎಲ್ಲಾರು ಸರ್ವೇ ಜನ ಸುತ್ತಿನ ಬಂತು, ಲೋಕಸಮಸ್ತ ಸುತ್ತಿನ ಬಂತು, ಧರ್ಮ ರಕ್ಷಿತ. ಆ ಭಗವಂತ ಎಲ್ಲಾರ್ನೂ ಚೆನ್ನಾಗುತ್ತದೆ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಿ, ಎಲ್ಲಾರು ಧರ್ಮ ಮಾಲ್ಕಂಡ್ ಮಾಡಿದೆ. ತಪ್ಪು ಮಾಡಿದವ್ರಿಗೆ ಒಂದು ಶಿಕ್ಷೆ ಅಂತ ಕೊಡೋದು ಬೇಡ, ಒಂದು ಅವ್ರಿಗೊಂದು ಜ್ಞಾನೋದಯ ಕೊಡ್ಲಿ ಅನ್ನೋದು ನನ್ನ ಮನಸ್ಸಲ್ಲಿರೋ ಆಸೆಗಳು. ತಪ್ಪು ಮಾಡ್ತಾರೆ ಅಜ್ಞಾನಿಗಳು, ಆ ಅಜ್ಞಾನಿಗಳಲ್ಲಿ ನಾನು ಒಬ್ಬ. ಅದ್ರಲ್ಲಿ ನಾನು ಬಿಡುಗಡೆ ಆಗಿದ್ದೀನಿ, ಈಗ ಸಂಪೂರ್ಣವಾಗಿ ಬಿಡುಗಡೆ ಆಗಿದೆ. ಇನ್ನು ಮೇಲೆ ನನ್ಗೆ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕನ್ನೋದೇ ಹೊರತು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಬಯಸ್ಬೇಕು, ಕೆಟ್ಟದ್ ಮಾಡ್ಬೇಕನ್ನೋ ಉದ್ದೇಶ ನನಗಿಲ್ಲ. ಬರ್ಬೇಕಾದ್ರೆ ರಾಯರು ನಮ್ಗೆ ಹೇಳಿದ್ರು ಒಂದೇ, ನೀನ್ ಏನ್ ಮಾಡ್ಬೇಕು ನೀನ್ ಮಾಡ್ಕಂಡ, ನಾನು ಕೊಡೋದು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನಾವು ಆ ರಾಯರ ಹತ್ರ ನೀವು ಕುತ್ಕೊಂಡು ಜಪ ಮಾಡಿದಾಗ ಒಂದು ನಿಮ್ಮ ಹತ್ರ ಮಾತಾಡೋದು ಒಂದು ಶಬ್ದ ನಮ್ಗೆ ಮೈಂಡಲ್ಲಿ ಕೇಳಿಸುತ್ತೆ. ಅಲ್ಲಿಗೆ ನಮ್ಗೆ ಕನಪಿಟಿ ಆದಾಗ ಮಾತಾಡಿದಾಗ ಸ್ವಲ್ಪ ಶ್ರದ್ಧೆ ಕೇಳಿಸುತ್ತೆ. ಆ ಕೇಳಿದಾಗ ದೈವ ಭಾಷೆನೇ ಬೇರೆ ಇದೆ ಗುರುಗಳೇ. ಆ ಕೇಳೋದಕ್ಕೆ ಹೇಳೋದಕ್ಕೂ ಆಗುದಿಲ್ಲ. ಅಷ್ಟು ನಮ್ಗೆ ತುಂಬಾ ತುಂಬಾ ಸಂತೋಷ ಆಗುತ್ತೆ. ಆ ಕೇಳ್ಬೇಕು ಅನ್ನೋದು ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಗುತ್ತೆ. ಹೇಳ್ಬೇಕಾದ್ರೆ ಎಲ್ಲೂ ನೆನ್ಸ್ಕೊಳ್ಳೋಕೆ ಸಡನ್ ಆಗಿ ನಾವು ಹೇಳಕ್ಕೂ ಆಗ್ತಾ ಇಲ್ಲ. ಬೇರೆ ಆದ್ರೆ ಅದು ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಾರಂತ ಹೇಳ್ಬೋದು, ಬಟ್ ಲೈವ್ ಅಲ್ಲಿ ಅನುಭವಿಸಿರೋರ್ಗೆ ಗೊತ್ತಾಗುತ್ತೆ ಆ ಪೈನ್ ಏನಂತ. ಆದ್ರೆ ಇವತ್ತು ನೋಡಿ ಆ ರಾಯರಸಲ್ಲಿ ನಾವು ಅವನಷ್ಟೇ, ನಾನು ದೊಡ್ಡ ಮಗ ಲವ್ ಮಾಡಿ ಮದುವೆ ಮಾಡ್ಕೊಡುವ ಸ್ಥಿತಿ ಮಾಡಿ, ಆ ಟೈಮಲ್ಲಿ ಅವ್ರಿಗೆ ಕಷ್ಟದಲ್ಲಿ ತುಂಬಾ ತೊಂದರೆ ಪಟ್ಟ. ಆ ಟೈಮಲ್ಲಿ ನಮ್ಮ ಮಕ್ಕಳು ಎಲ್ಲೋ ಏನೋ ತಪ್ಪು ಮಾಡ್ತಾ ಇದಾರೆ ಅಂತ ನನ್ನ ಮನವರಿಕೆ ಆಯ್ತು. ಆ ಟೈಮಲ್ಲಿ ನೋಡಿದ್ರೆ ಅವ್ರ ಮನೆ ಬಾಡಿಗೆ ಕಟ್ಟಕ್ ಆಗ್ದಿರಾ ಅವ್ರು ಹೋಗ್ಬಿಟ್ಟು ನಮ್ಮನ್ನೆಲ್ಲ ದೂರ ಮಾಡ್ಕೊಂಡು ಅಗ್ಲಿ ಹೋದಾಗ ನನ್ನ ಮನಸ್ಸಿಗೆ ಪೂಜೆ ಕೂತ್ಕೊಂಡಾಗ ಏನೋ ಎಲ್ಲೋ ತಪ್ಪಾಗ್ತಾ ಇದೆ ಅಂತ ಗೊತ್ತಾಗ ನನಗೆ ಗೊತ್ತಿದ್ರೆ ಆತಗೆ ಫೋನ್ ಮಾಡಿ, ಯಾಕೋ ಬೇಜಾರು ಬೀಳ್ತಾ ಇದೀಯಾ, ನಾನಿದ್ದೀನಿ ಸುಮ್ಮನೆ, ನಾನು ಮಾತಾಡ್ತಾ ಇರ್ಲಿಲ್ಲ ನಮ್ಮ ಹುಡುಗನ ಹತ್ರ, ನನಗೆ ಗೊತ್ತಿಲ್ಲ ಫೋನ್ ಮಾಡಿದ್ದೀನಿ. ಫೋನ್ ಮಾಡ್ಬಿಟ್ಟು ಯಾಕೋ ಎದುರ್ಕೊಂತ ಇದೀಯಾ, ನಾನಿದ್ದೀನಿ ಸುಮ್ಮನೆ ರಾಯರಿದ್ದಾರೆ ಅಂತ ಹೇಳಿದೀನಿ. ಅಮ್ಮ ಡ್ಯಾಡಿ ಮಾತಾಡಿದಾರಮ್ಮ ಅಂತ ಹೇಳ್ಬಿಟ್ಟು ನನ್ನ ಮಗ ನಮ್ಮ ಶ್ರೀಮತಿಯವ್ರಿಗೆ ಫೋನ್ ಮಾಡಿ ಹೇಳ್ತಾಳೆ. ಆಮೇಲೆ ನನ್ನ ಮಗಳಿಗೆ ಈಗ ನನ್ನ ಮಗಳು ಬಂದ್ಬಿಟ್ಟು ಈಗ ಡಾಕ್ಟರ್ ಓದ್ತಾ ಇದ್ದಾಳೆ, ಇಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಈಗ ಆ ಟೈಮಲ್ಲಿ ಒಂದು ಪವಾಡ ನಡೆದಿದೆ ನನಗೆ. ಆ ಟೈಮಲ್ಲಿ ಪವಾಡ ನಡೆದಿದೆ. ಕಟ್ಟೆಗೆ ಫೀಸ್ ಕಟ್ಟಕ್ಕೆ ದುಡ್ಡಿದೆ ನನ್ನ ಹತ್ರ.
ಕುತ್ತಿಗೆ ಬಂದ್ಬಿಟ್ಟಿದೆ. ಕಷ್ಟ ಸಾಲ ಅನ್ನೋದು ಕುತ್ತಿಗೆ ಬಂದ್ಬಿಟ್ಟಿದೆ. ಆವಾಗ ನನ್ಗೊಂದೇ ಒಂದು ಆ ಅದು ರಾಯದೊಂದು ಜೀವನ ಚರಿತ್ರೆ ಒಂದು ಇದು ಬರ್ತಾ ಇದೆ. ಊಟಕ್ಕೆ ಇಲ್ದಿರ ಅವರು ಎಷ್ಟು ಕಷ್ಟ ಪಡ್ತಾರೆ, ಎಲ್ಲೆಲ್ಲಿ ಓಡಾಡ್ತಾರೆ, ಒಂದ್ ಹೊತ್ತು ಊಟಕ್ಕಾಗಿದ್ರೆ ಎಷ್ಟು ಕಷ್ಟ ಪಡ್ಬೇಕಾಗೋದು. ಆದ್ರೂ ನಮ್ಗೆ ತಿರುಗಿ ಬಂತು. ಭಗವಂತನಿಗೆ ತಪ್ಪಿಲ್ಲ, ನಾವು ನರಮನುಷ್ಯರು, ನಾವು ನಮ್ಗಿದು ಯಾವ ಲೆಕ್ಕ ನಮ್ಗಿದು, ನೋಡೋಣ ಏನಾಗುತ್ತಾ ಆಗ್ಲಿ ಅಂತ ಭಗವಂತ ಮೇಲೆ ಭಾರ ಆಗ್ದಾಗ ₹1 ಇಲ್ಲ ಬಿಲ್ಲ ನಂತರ. ಆಮೇಲೆ ಮಗಳು ಕೇಳ್ತಾ ಇದ್ದಾರೆ, ಡ್ಯಾಡಿ ಎಲ್ಲಾ ಹೋಗ್ತಾ ಇದಾರೆ ಕಾಲೇಜಿಗೆ, ನನ್ನ ಸೇರ್ಸಲ್ವಾ, ನಾನು ಹೋಗಕ್ ಆಗಲ್ವಾ ಅಂತ ಹೇಳಿದ್ರು. ಅಮ್ಮ ಸೇರ್ಸ್ತೀನಿ ವಿಕ್ರಮ ಅಂತ ಹೇಳಿದಾಗ, ಸರಿ ಅಪ್ಲೈ ಮಾಡಮ್ಮ ಅಂದಾಗ ಸಂಜೆ ಅಲ್ಲಿ ಅವ್ರು ಅಪ್ಲಿಕೇಶನ್ ಹಾಕಿದ್ರು. ಅಲ್ಲಿ ಆ ಮಗಳದು ಇಲ್ಲ ಸೀಟ್ ಫುಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ರಿಜೆಕ್ಟ್ ಆಯ್ತು. ಆಮೇಲೆ ರಾಯ್ರೆ ಏನಪ್ಪ ಇದು ಈ ತರ ನಮ್ಗೆ ಪ್ರಶ್ನೆ ಮಾಡ್ತಾ ಇದೀಯಾ, ಮಗಳು ಈ ತರ ಕಾಲೇಜ್ ಓದ್ಬೇಕು ಅಂತ ಹೇಳಿದ್ರೆ, ಡಾಕ್ಟರ್ ಆಗ್ಬೇಕಂತ ಹೇಳ್ತಾರೆ, ಸೇವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ, ನನ್ಗೆ ಯಾವ ದಾರಿ ಕಾಣ್ತಾ ಇಲ್ಲ, ನನ್ಗೆ ಏನ್ ತಂದೆ, ನನ್ಗೆ ಇದಕ್ಕೆ ಸ್ವಲ್ಪ ನನ್ಗೊಂದು ದಾರಿ ತೋರ್ತು ಅಂದಾಗ ಸರ್ ನ್ಯೂಸ್ ನೋಡ್ತದೆ, ಸೇಮ್ ಅದೇ TV9 ಅಲ್ಲಿ ಕೆಳಗಡೆ ಹೆಡ್ಲೈನ್ಸ್ ಬರ್ತಾ ಇತ್ತು. ಗುಟ್ಟಳ್ಳಿ ಪ್ಯಾಲೇಸ್ ಹತ್ರ ಕ್ಯಾಂಪಿಂಗ್ ಹಾಕೊಂಡಿದ್ದಾರೆ ಎಲ್ಲಾ ಸೇರಿ. ಆ ಟೈಮಲ್ಲಿ ನಾನು ಅದು ನಮ್ದು ಸೆಕೆಂಡ್ ಬಾಕ್ಸ್ ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗ್ ಮಾಡ್ಕೊಂಡು ಮತ್ತೆ ಅದನ್ನ ಫೋನ್ ನಂಬರ್ ಮತ್ತೆ ಅದ್ರ ಅಡ್ರೆಸ್ ಎಲ್ಲ ತಗೊಂಡು ಸೇಮ್ ಭಾನುವಾರನೇ ಅಲ್ಲಿ ಹೋದೆ. ನಾನು ಹೋದಾಗ 1 ತಾಸು ಇಟ್ಟಿದೆ ಸರ್. ಎಲ್ಲಿ ಇದು MBBS MS ಇದು ಡಾಕ್ಟರ್ ಕೋರ್ಸ್, ನಮ್ದೆಲ್ಲ ಇಂಜಿನಿಯರ್ಸ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಊರುಗಳಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ, ಏನ್ ಮಾಡೋದು, ಹುಡ್ತಾ ಇದೀವಿ ಸಿಗ್ತಾನೆ ಇಲ್ಲ. ಆಮೇಲೆ ಕೈಯಲ್ಲಿ ₹1 ಇಲ್ಲ ಸರ್, ಆದ್ರೂ ಹುಡ್ತಾ ಇದೀನಿ, ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು, ಸರಿ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹುಡ್ತಾ ಇರ್ಬೇಕಾದ್ರೆ ಆಗ ರಾಯನ ಸ್ಮರಣೆ ಮಾಡ್ಕೊಂಡೆ. ಅದೇ ನಾನು ಇಷ್ಟೊತ್ತು ನಾನು ಪ್ರಯತ್ನ ಪಟ್ಟಿದ್ದಿಲ್ಲ, ನನ್ಗೆ ಯಾಕೋ ಇದು ನನಗೆ ದಿಕ್ಕು ತೋಚಿದಂಗೆ ಆಗ್ಬಿಟ್ಟಿದೆ, ನನಗೆ ಮುಂದಿನ ದಾರಿ ಗೊತ್ತಾಗ್ತಾ ಇಲ್ಲ ಅಂದಾಗ ಅಲ್ಲಿ ಪಕ್ಕದಲ್ಲಿ ವಿಶ್ವನಾಥ್ ಅಂತ ಇದ್ರು ಪ್ರೊಫೆಸರ್, ಪ್ರಿನ್ಸಿಪಾಲ್ ಅವರು. ಸರ್ ಬನ್ನಿ ಇಲ್ಲಿ ಅಂದ್ರು, ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಪ್ರೊಫೆಸರ್ ಬನ್ನಿ ಅಂದ್ರು. ಸರ್ ಅಂತ ಹೇಳಿದೆ, ಏನ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರು. ಸರ್ ಈ ತರ ಸ್ಟೂಡೆಂಟ್ ಈ ತರ ಓದ್ಬೇಕು, ನಮ್ಮಲ್ಲಿದೆ ಸೀಟ್ ಎಲ್ಲ ಫುಲ್ ಆಗಿದೆ, ನಾನ್ ರೆಫರ್ ಮಾಡ್ತೀನಿ, ವೆಂಕಟ್ ಅಂತ ಇರ್ತಾರೆ ಅಲ್ಲಿ ನೋಡಿ ಸರ್, ವೆಂಕಟ್ ಅವ್ರ ಹೆಸರು, ಅವ್ರು ಇರ್ತಾರೆ, ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ವಿಸಿಟಿಂಗ್ ಕಾರ್ಡ್ ಫೋನ್ ನಂಬರ್ ಕೊಟ್ಟರು. ಸರ್ ಅಲ್ಲಿಂದ ನಾನು ಕಾಲ್ ಮಾಡಿದೆ, ಸರ್ ಈ ತರ ವೆಂಕಟ್ ಸರ್ ಇವರು ವಿಶ್ವನಾಥ್ ಸರ್ ಕಳ್ಸಿದ್ದಾರೆ, ಈ ತರ ಮಗಳಿಗೆ ಅಡ್ಮಿಷನ್ ಬೇಕಾಗಿತ್ತು ಅಂತ. ಆಮೇಲೆ ಅವ್ರಿಗೆ ವಿಶ್ರಾಂತ ಅವ್ರ ಸರ್ ಹೇಳಿದೆ, ನನ್ನ ಮನಸ್ಸಲ್ಲಿ ಇರೋ ಕಷ್ಟನ ಹೇಳ್ಕೊಂಡೆ, ಸರ್ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಸ್ವಲ್ಪ ಇನ್ಸ್ಟಾಲ್ಮೆಂಟ್ ನನಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳಿ, ನನ್ನ ಮಗಳಿಗೆ ಸ್ವಲ್ಪ ಅವಕಾಶ ಮಾಡ್ಕೊಡಿ, ನಾನು ಏನೋ ಒಂದು ಸ್ವಲ್ಪ ವಹಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಆಯ್ತಪ್ಪ ನಾನು ಹೇಳ್ತೀನಿ ನೀವು ಹೋಗಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋದಾಗ ಅಡ್ಮಿಷನ್ ಆಯ್ತು. ಅಡ್ಮಿಷನ್ ಆದ್ಮೇಲೆ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ಟೈಮ್ ಬೇಕು ನನಗೆ, ಒಂದು 15 ದಿವಸ ಟೈಮ್ ಬೇಕು, ನಾನು ಸ್ವಲ್ಪ ಅಮೌಂಟ್ ಕಟ್ತೀನಿ ಅಂತ ಹೇಳಿದೆ. ಸರಿ ಆಯ್ತು ಜಾಯ್ನ್ ಆಗಿ 15 ಡೇಸ್ ಅಲ್ಲಿ ಕಟ್ಬಿಡ್ತಾರಲ್ಲ ನೀವು, ಕಟ್ಬಿಡ್ತೀನಿ ಅಂದ್ರೆ 15 ಡೇಸ್ ಅಲ್ಲಿ ಸೀಟ್ ಎಲ್ಲ ಸಿಕ್ತು. ಇನ್ನು ಮಗಳಿಗೆ ಬಂದ್ಬಿಟ್ಟು ನಾನು ಇರೋದು HL, ಆ ಮಗು ಇರೋದು ಈರಂಡಲ್ಲಿ, ಅವಳು ಇಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ ಓದ್ತಾ ಇರೋದು. ಡೈಲಿ 2 ವೀಲರ್ ಅಲ್ಲಿ ಅಪ್ ಅಂಡ್ ಡೌನ್ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಸರಿ ಆಯ್ತು ಅಂದ್ಬಿಟ್ಟು ಟ್ರಾವೆಲ್ ಮಾಡ್ತಾನೆ ಇದ್ದೆ, ಅವ್ರಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಇದೇ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಸ್ವಲ್ಪ ದುಡ್ಡು ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಕಟ್ಟಿದ್ದು ಬಾಕಿದು ಒಂದು 2-3 ತಿಂಗಳು ಟೈಮ್ ಕೇಳಿದೆ. ಆಯ್ತು ಕೊಟ್ಟು ಅವ್ರು ಇಲ್ಲ ಅಂತ ಹೇಳಿಲ್ಲ. ಇವತ್ತು ಅವ್ರನ್ನ ನೆನೆಸ್ಕೊಂತೀವಿ ಸರ್, ನಮ್ಗೆ ಒಳ್ಳೇದು ಮಾಡಿರೋರು ನಾನು ಯಾವತ್ತು ಮಾಡ್ತಾರೆ, ನಮ್ಗೆ ದೇವ್ರು ಊಟ ಕೊಡೋದಿಲ್ಲ. ಒಳ್ಳೇದು ಮಾಡಿದ್ರು ಯಾವತ್ತಾಗಿ ನಾವು ಮರ್ತೀವಿ, ಒಳ್ಳೇದು ಮಾಡಿರೋರು ನಮ್ಗೆ ಅವ್ರನ್ನ ಮರ್ತಾರೆ, ದೇವ್ರು ನಮ್ಗೆ ಯಾರಿಗೂ ಊಟ ಕೊಡೋದಿಲ್ಲ. ಹಾಗೆ ಅವ್ರನ್ನ ನೆನೆಸ್ಕೊಂಡಾಗ ಸರಿ ಆಯ್ತು, ನೆಕ್ಸ್ಟ್ ಏನ್ ಮಾಡೋದು, ಮಗುನ ಅಪ್ ಅಂಡ್ ಡೌನ್ ಮಾಡೋದು, ತುಂಬಾ ಟ್ರಾವೆಲಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತದೆ, ಏನ್ ಮಾಡೋದು ಅಂದಾಗ ಆ ಕಾಲೇಜಲ್ಲಿ ಅವರು ಫ್ರೆಂಡ್ಸ್ ಒಬ್ರು ಗೆಳತಿ ಸೆಟ್ ಆದ್ರು, ಆ ಮಗು ನನ್ನ ಮಗಳ ಜೊತೆಗೆ ದಿವ್ಯಾ ಅಂತ ಹೇಳ್ಬಿಟ್ಟು ಆ ಮಗು ಹೆಸರು. ಅವ್ರು ಬಂದ್ಬಿಟ್ಟು, ಅಂಕಲ್ ನಮ್ಮ ಮನೆ ಬಿಲ್ಡಿಂಗ್ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಖಾಲಿ ಇದೆ ಮನೆ, ನೀವು ಬಂದು ನೋಡಿ ಅಂತ ಹೇಳಿದ್ರು. ಬಂದು ನೋಡಿ ಅಂದ್ರೆ ಸರಿ ಹೋಗಿ ನೋಡಿದ್ವಿ. ಅವ್ರು ಅಡ್ವಾನ್ಸ್ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ, ನೋಡೋದಿನ ನೋಡ್ಬಿಟ್ಟಿವಿ. ಯಾಕೋ ಸರಿ ದುಡ್ಡಿಲ್ಲ, ಆಯ್ತು ನೋಡೋಣ ಅಂತ ಬಿಟ್ಟು ಬಂದ್ಬಿಟ್ಟು. ಆ ಟೈಮಲ್ಲಿ ಸೇಮ್ ಇದೇ ಆಷಾಢ ಮಾಸ
ಸರಿ ಯಾಕೋ ಆಷಾಢ ಮಾಸದಲ್ಲಿ ಯಾರು ಬರಲ್ಲ, ಆಷಾಢ ಮಾಸ ಬಿಟ್ಕೊಂಡು ಏನೋ ವ್ಯವಸ್ಥೆ ಮಾಡೋದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡ್ ಬಂದ್ರೆ ಆ ಮನೆಗೆ ಬೇರೆ ಯಾರೋ ಬಂದ್ಬಿಟ್ಟು ಅಡ್ವಾನ್ಸ್ ಮಾಡಿ, ಅದು ತಪ್ಪಾಯ್ತಲ್ಲ ಮತ್ತೇನ್ ಮಾಡೋದಂದಾಗ ನನ್ನ ಮಗಳ ಸ್ನೇಹಿತರು ಇದ್ರಲ್ಲ ಆ ಮನೆ ಮೇಲ್ಗಡೆನೆ ಒಂದು ಪೋಷನ್ ಕಾರ್ಡ್, ಅವ್ರ ತಾಯಿ ಬಂದ್ರು ನಮ್ಮ ಮನೆ ನೋಡಿ ಸರ್ ನೀವು ಬಂದ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಮಾತಾಡಿದ್ರು. ಅವರು ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಮನೆಯೆಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಯ್ತು. ಆ ಮನೇಲಿ ತುಂಬಾ ಪಾಸಿಟಿವ್ ಇತ್ತು. ಅದು ಮುಂಚಿತವಾಗಿ ಏನಂದ್ರೆ ನಮ್ಮ ಅದೃಷ್ಟ ಅಂದ್ರೆ ಆ ಮನೆಯಲ್ಲಿ ಇದ್ದದ್ದು ಬ್ರಾಹ್ಮಣ ಹೋಮಗಳು ಮಾಡಿ ಆ ಮನೆಯಲ್ಲಿ ಎಲ್ಲ ಇದ್ ಮಾಡಿ ಆ ಹೋಮ ಹೊಗಕ್ಕೆ ಅವ್ರು ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಮನೆಗಳು. ತುಂಬಾ ನೀವು ಹೋಮಗಳು ಪೂಜೆಗಳು ಮಾಡ್ತೀರಾ, ಇಲ್ಲಿ ಎಲ್ಲ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗ್ತದೆ, ನೀವು ಮನೆ ಖಾಲಿ ಮಾಡಿ ಅಂತ ಗಲಾಟೆ ಮಾಡಿ ಕಳ್ಸಿದ್ದಾರೆ. ಆ ಹೋಮದ ಪ್ರತಿಫಲ ಭಗವಂತ ರಾಯ್ ನಮ್ ಕಡೆ ಕರುಣಿಸಿದ್ರೇನೋ ಗೊತ್ತಿಲ್ಲ. ಆಮೇಲೆ ಹೋದಾಗ ಸರಿ ಮನೆಗೆ ಇರ್ಲಿ ಅಂತ ಹೇಳ್ಬಿಟ್ಟು ₹1,000 ಅವ್ರ ಅಕೌಂಟ್ಗೆ ಹಾಕ್ದೆ, ಅಡ್ವಾನ್ಸ್ ಆಯ್ತು. ಆಷಾಢ ಮಾಸ ಕಲ್ತು ನಾವು ಬರ್ತೀವಿ ಅಂತ. ಸರ್ ಆಷಾಢ ಮಾಸ ಆಯ್ತು, 2 ತಿಂಗಳಾಗೋಯ್ತು. ಏನ್ ಮಾಡೋದು, ದುಡ್ಡಂತ ಅಡ್ಜಸ್ಟ್ ಆಗಿಲ್ಲ. ಅವರು ₹1,000 ತಗೊಂಡ್ಬಿಟ್ಟು ಏನಪ್ಪಾ ನೀವು ಬರ್ತೀರಾ, ಏನ್ ಇವ್ರೆ ಬರ್ತೀರಾ, ಇಲ್ಲ ನಾವ್ ಬೇರೆ ಯಾರು ಕೊಡ್ಬೇಕಾ ಅಂತ ಹೇಳಿದ್ರು. ₹1,000 ಕೊಟ್ಬಿಟ್ಟು ಏನಾಗಿದೆ ಅಂದ್ರೆ ಮನೆಯಲ್ಲಿ ನನಗೆ ಗೊತ್ತಿದ್ದ ಸಾಮಾನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ. ಅಡ್ವಾನ್ಸ್ ಕೊಡ್ಲಿಕ್ಕಂತ ಆಗ್ತಾ ಇಲ್ಲ. ಆಮೇಲೆ ಅವರು ಕಡೆಗೆ ಇಲ್ಲ ಇವ್ರೆ ನಾವ್ ಬೇರೆ ಯಾರಿಗೆ ಕೊಡ್ತೀವಿ, ನೀವು ಮನೆ ನಿಮ್ಗೆ ಅಡ್ವಾನ್ಸ್ ವಾಪಸ್ ಕೊಡ್ತೀನಿ, ನೀವು ತಗೊಂಡು ಹೋಗ್ಬಿಡಿ ಅಂತ. ಆ ಮನೆಯಲ್ಲಿ ಹೋದಾಗ ಫುಲ್ಲು ಗಲೀಜಿತ್ತು, ಅವ್ರು ವಾಶ್ ಸರಿಯಾಗಿ ಮಾಡಿದಿಲ್ಲ. ಆಮೇಲೆ ನಾವು ಮನೆಯಲ್ಲಿ ಎಲ್ಲಾರು ಲೇಬರ್ಸ್ನ ಅದೇ ಮಾಡ್ತೀನಿ, ಎಲ್ಲ ಫುಲ್ಲು ಕ್ಲೀನ್ ಆಗಿ ಫುಲ್ಲು ಮೂಲೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಸಿಗೆ ಬ್ರಷ್ ಮಾಡಿ ಎಲ್ಲ ನೀಟಾಗಿ ಮಾಡಿ ಹೊಸ ಮನೆಗೆ ಯಾವ ತರ ಹೋಗ್ತೀವಿ ಫಸ್ಟ್ಗೆ ಆ ತರ ಮಾಡಿ ಎಲ್ಲ ಓದ್ಬಿಟ್ಟಾದ್ರೆ ಆಮೇಲೆ ನಮ್ಮ ಸ್ನೇಹಿತರ ಕಡೆಯಿಂದ ನಂಗೆ ಈ ತರ ಸಮಸ್ಯೆ ಇದೆ ಅಂದಾಗ ಅವ್ರು ಬಂದ್ಬಿಟ್ಟು ಗೋಲ್ಡ್ ಪ್ಲೆಜ್ ಮಾಡಿ ನನ್ಗೆ ಅಕೌಂಟ್ಗೆ ₹20,000 ಹಾಕಿದ್ರು. ಸಮಸ್ಯೆ ಇದೆ, ನನ್ಗೆ ಈ ತರ ಆಗ್ಬಿಟ್ಟಿದೆ, ನಂಗೆ ಏನ್ ಮಾಡಕ್ಕೆ ಗೊತ್ತಾಗಿಲ್ಲ, ಇವತ್ತು ಅವ್ರನ್ನ ನೆನ್ಸ್ಕೊಂತೀನಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆ ಅಡ್ವಾನ್ಸ್ ನ ತಗೊಂಡು ಇವ್ರಿಗೆ ಅಡ್ವಾನ್ಸ್ ಕೊಟ್ಟು ಇನ್ನೂ 2 ತಿಂಗಳು ಮನೆಗೆ ಹೋಗೋದಾಗಿಲ್ಲ ನನ್ನ ಕೈಯಲ್ಲಿ. ಆಮೇಲೆ ಸರ್ ಇಂಥ ದಿವಸ ಬರ್ತೀನಿ, ಇಂಥ ದಿವಸದಿಂದ ನೀವು ಬಾಡಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಆವಾಗ ಶುರುವಾಗಿತ್ತು ಸರ್ ಮಗಳು. ಆಮೇಲೆ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ನಮ್ದು ಒಂದು ಲ್ಯಾಂಡ್ ಇತ್ತು. ಆ ಲ್ಯಾಂಡ್ ಅಲ್ಲಿ ನಾನು ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಮಾಡ್ಬಿಟ್ಟಿದ್ದೆ. ಅವರೆಲ್ಲ ಮಾರ್ಕೊಂಡ್ಬಿಟ್ಟಿದ್ರು. ಮಾರ್ಕೊಂಡ್ಬಿಟ್ಟಾಗ ಕಡೆಗೆ ನಾನೊಂದು ಜಂಟಿ ಖಾತೆಯಲ್ಲಿತ್ತು, ನಾವು ಸೈನ್ ಆಗ್ಬೇಕಂದಾಗ ನಾನು ಸರಿ ಆಯ್ತಮ್ಮ ನಂದು 1-2 ಕ್ವಿಂಟಲ್ ಕೊಟ್ಬಿಡ್ತೀನಿ, ನನಗೂ ದುಡ್ಡು ಅವಶ್ಯಕತೆ ಇದೆ, ಸಾಲ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ 1-2 ಕ್ವಿಂಟಲ್ ಜಾಗ ಮಾಡ್ಬಿಟ್ಟು ಸಾಲಗಳೆಲ್ಲ ತೀರ್ಸ್ಬಿಟ್ಟು ಅದೊಂದು ನಮ್ಗೆ ಅದೊಂದು ತಗೊಳಾಯ್ತಾ. ಆಮೇಲೆ ಕೋವಿಡ್ ನನ್ಗೆ ಡೆಸ್ಟ್ ಅಲರ್ಜಿ ಇತ್ತು. ಚೆಕಪ್ ಬಂದ್ಬಿಟ್ಟು ಮಲ್ಲೇಶ್ವರಂ ಬೇಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ತಗೊಂಡೋಗಿ ಟಾಪ್ ಫ್ಲೋರ್ ಅಲ್ಲಿ ಹಾಕಿದ್ರು. ಟಾಪ್ ಫ್ಲೋರ್ ಆಗಿತ್ತು 11 days 14 days ನಾವು ಅಲ್ಲಿ ಫೋರೆನ್ಸ್ ಅಲ್ಲಿ ಇರ್ಬೇಕು ಅಂತ ನಮ್ಗೆ ಇದ್ ಮಾಡಿದ್ರು. ಮನೇಲಿ ಯಾರು ಸೇರಿಸ್ತಾ ಇಲ್ಲ ಅಂದ್ರೆ ಕಡೆಗೆ ಗುರುಗಳೇ ಇನ್ನೇನು ನಾಳೆ ಸತ್ತೋಗ್ಬಿಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಟ್ಯಾಬ್ಲೆಟ್ ಕೊಟ್ಟರು ನನ್ಗೆ. ನಾನು ಲೈವ್ ಆಗಿ ಹೇಳ್ತೀನಿ, ಈಗಲೂ ಹೇಳ್ತೀನಿ. ಆ ಟ್ಯಾಬ್ಲೆಟ್ ಕೊಟ್ಟರು ನನಗೆ. ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇದನ್ನ ಕುಡಿ ಅಂತ ಹೇಳ್ತಾರೆ, ಓಪನ್ ಕೊಟ್ಟರು ನನಗೆ. ಅಲ್ಲಿ ಕುಡಿ ಅದನ್ನ ಟ್ಯಾಬ್ಲೆಟ್ ತಗೊಂಡಾಗ ಆ ಟ್ಯಾಬ್ಲೆಟ್ ಹಿಂದ್ಗಡೆ ಯೆಲ್ಲೋ ಕಲರ್ ಇಂಟು ಹಾಕಿತ್ತು. ಅದು ಆ ಟ್ಯಾಬ್ಲೆಟ್ ತಗೊಂಡ ತಕ್ಷಣ ಕುಡಿಬೇಡ, ಅದನ್ನ ಸೈಡ್ಗೆ ಹಾಕು ಅಂತ ಹೇಳಿದ್ರು. ನೀವು ನನಗೆ ಫೋನಲ್ಲಿ ಯಾವ ತರ ಕರೆ ಮಾಡ್ಬಿಟ್ಟು ಹೇಳ್ತೀರಿ, ನಾರಾಜ್ ಅವ್ರೆ ಈಗ ನಾನು ಲೈವ್ ಬರ್ತಾ ಇದ್ದೀನಿ, ನೀವು ಫೋನ್ ಆನ್ ಮಾಡಿ ಟೈಮ್ಗೆ ಅಂತ ಹೇಳ್ಬಿಟ್ಟು ನೀವು ಯಾವ ತರ ನನಗೆ ಕರೆ ಮಾಡ್ತೀರಿ. ಆ ತರ ಕಿವಿಯಲ್ಲಿ ಬಂದ್ಬಿಟ್ಟು ಆ ಟ್ಯಾಬ್ಲೆಟ್ ಕುಡಿಬೇಡ, ಆ ಗುಳಿಗೆ ಕುಡಿಬೇಡ, ಸೈಡ್ಗೆ ಹಾಕು ಅಂತ ಹೇಳಿದ್ರು. ಪಕ್ಕಕ್ಕೆ ಅಂತ ಹೇಳಿದ ತಕ್ಷಣ ಹೇಳ್ತಾರಲ್ಲ, ಸರಿ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಪಕ್ಕಕ್ಕಿಟ್ಟೆ. ಕಿಟ್ಟಾಗ ಏನ್ ಮಾಡಿದ್ರು, ಅವತ್ತೆಲ್ಲ ಬಂದ್ರೆ ನಾನು ಅಬ್ಸರ್ವೇಷನ್ ಮಾಡ್ಕೊಂಡೇ ಹೋದ್ವಿ. ಅಬ್ಸರ್ವೇಷನ್ ಮಾಡ್ಕೊಂಡು ಹೋದ್ಮೇಲೆ ನಾಳೆ ಡಿಸ್ಚಾರ್ಜ್ ಆಗ್ತೀನಿ ಅನ್ನೋ ಟೈಮಲ್ಲಿ ಮತ್ತೆ ರಾತ್ರಿ 2:30 ಸರಿ ಬಂದ್ರು ಅವರು. ರಾತ್ರಿ 2:30 ಸಲ ಬಂದು ಸೇಮ್ ಟ್ಯಾಬ್ಲೆಟ್ ಕೊಟ್ಟರು ನನಗೆ. ಸೇಮ್ ಟ್ಯಾಬ್ಲೆಟ್ ಕೊಟ್ಟಾಗ ಅವಾಗ ರಾಯರೇ ನೆನೆಸ್ಕೊಂಡೆ, ರಾಯರೇ ಇಲ್ಲೆಲ್ಲೋ ತಪ್ಪು ನಡೀತಾ ಇದೆ, ನೀನೇ ಗತಿ ನನಗೆ ಬಿಟ್ಟು ಯಾರು ಇಲ್ಲ, ಇಲ್ಲಿ ಸುತ್ತಿರೋ ನನ್ಗೆ ಯಾರು ಇಲ್ಲ. ಅದು ನನಗೆ ಸಲಡ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ರೆಮಿಡಿಸ್ ಇಂಜೆಕ್ಷನ್ 2 ಕೊಟ್ಟಿದ್ದಾರೆ ನನಗೆ.
ಕಣ್ಣೆಲ್ಲ ಬ್ಲರ್ ಆಗ್ಬಿಟ್ಟಿದೆ. ಒಂದು 11 ಡೇಸ್ಗೆಲ್ಲ ಬಂದ್ಬಿಟ್ಟು 3 kg ಕಡಿಮೆ ಆಗ್ಬಿಟ್ಟಿದ್ದೀನಿ. ಆಮೇಲೆ ಸರ್ ಅಂತ ಹೇಳ್ಬಿಟ್ಟು ಆ ಟ್ಯಾಬ್ಲೆಟ್ ತಗೊಂಡಾಗ ಅದೇ ಶಬ್ದ ಮತ್ತೆ ತಗೋಬೇಡ, ಅದನ್ನ ಪಕ್ಕಕ್ಕಾಕು ಅಂತ ಶಬ್ದ ಕೇಳ್ತಾ ಇತ್ತು. ಸರಿ ಪಕ್ಕಕ್ಕೆ ಆಗ್ಬಿಟ್ಟು ನಾನು ಇನ್ನೇನು ಬೆಳಗ್ಗೆ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡೋಣ, ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದೀರಿ, ನಾ ಹೊರಡ್ತೀನಿ ಅಂತ ಹೇಳಿದೆ. ಕರೆಕ್ಟ್ ಆಗಿ 1:45 ಫೋನ್ ಬಂತು ನನ್ಗೆ, ನನ್ನ ಮೊಬೈಲ್ಗೆ. ನಾಗರಾಜ್ ಅವ್ರು ಡೆತ್ ಆಗಿದ್ದಾರೆ ಕೋವಿಡ್ ಅಲ್ಲಿ ಅಂತ ಬಿಟ್ಟು ಫೋನ್ ಮಾಡೋದು. ಯಾರು ಮಾತಾಡೋದು ಅಂತ ಹೇಳಿ, ನೀವ್ಯಾರು ಮಾತಾಡೋದು? ಇಲ್ಲ ನೀವು ಬೇರೆ ಯಾರು ಮಾತಾಡ್ತಾ ಇದ್ದೀರಾ ಅಂತ. ನಾವು ಆರೋಗ್ಯ ಇಲಾಖೆ ಕಡೆಯಿಂದ ಫೋನ್ ಮಾಡ್ತಾ ಇದ್ದೀವಿ. ಹೌದು ಹೇಳಿ ಸರ್ ಏನಾಯ್ತು ಅಂತ. ನಾಗರಾಜ್ ಅವ್ರು ಡೆತ್ ಆಗಿದ್ದಾರೆ ಕೋವಿಡ್ ಅಲ್ಲಿ. ನನ್ಗೆ ಫೋನ್ ಮಾಡಿ ನಾನೇ ಸತ್ತೋಗಿದ್ದೆ ಅಂತ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಹೌದಾ, ಹಾ ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಏನು ಮಾತಾಡಿಲ್ಲ ಗುರುಳೆ, ಯಾಕೋ ಇದು ತಪ್ಪಾಗಿದೆ. ಆಮೇಲೆ ಅದಕ್ಕೆ ಮುಂಚಿತವಾಗಿ ಏನಾಯ್ತು ಅಂದ್ರೆ, ಆ ಟ್ಯಾಬ್ಲೆಟ್ ಕೊಡಕ್ ಮುಂಚೆ ನಾನು ಪಕ್ಕದಲ್ಲಿ ಬೆಡ್ಗೆ ಹೇಳ್ದೆ, ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಅದನ್ನ ಕುಡಿಬೇಡಿ ಸೈಡ್ಗೆ ಹಾಕಿದ್ರೆ. ಅವ್ರು ಇಟ್ಕೊಂಡು ನನ್ನ ಮೇಲೆ ಸ್ವಲ್ಪ ಜೋರ್ ಮಾಡಿದ್ರು. ರೀ ಏನ್ ಈ ತರ ಮಾತಾಡ್ತಾ ಇದ್ರ ನೀವು, ಅವ್ರು ನಮ್ಗೆ ಒಳ್ಳೇದಕ್ಕೆ ತಾನೆ ಕೊಡ್ತಾ ಇದಾರೆ, ನೀವ್ಯಾಕ್ರಿ ಅದನ್ನೆಲ್ಲ ಬಂದ್ ಈ ತರ ಮಾತ್ರ, ನಿಮ್ಗೆ ಅಷ್ಟೇ ಕುಡಿದಿಂದ ಸುಮ್ಮನೆ ಇರ್ಲಿ ಅಂತಂದ್ರು. ನಿಮ್ ಇಷ್ಟ ತಾನೆ ಹೇಳೋದ್ ನನ್ನ ಧರ್ಮ. ಅದ್ಮೇಲೆ ನಿಮಿಷದಾಗ ಈಗ ನಾವು ಸಂಪರ್ಕದಲ್ಲಿ ಎಷ್ಟೊತ್ತು ಬಂದ್ರು ಸರ್, ಈ ಟೈಮ್ಗೆ ವಾಕ್ ಮಾಡ್ಕೊಂಡ್ ಬಂದ, ಟ್ಯಾಬ್ಲೆಟ್ ಕೊಟ್ಬಿಟ್ಟು ವಾಕ್ ಮಾಡ್ಕೊಂಡ್ ಬಂದ, ಚಳಿ 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 ಅಂತ ಮಾಡ್ಕೊಂಡ್ಬಿಟ್ಟ. ಅಲ್ಲಿರೋದು 18-20 ಬೆಡ್ದು ಬ್ಲಾಂಕೆಟ್ ಎಲ್ಲ ಅವ್ರಿಗೆ ವ್ಯವಸ್ಥಿದ್ವಿ, ಅವ್ರಿಗೆ ಚಳಿ ತಡೆಯಕ್ಕಾಗಿಲ್ಲ. ಆಮೇಲೆ ಷಣ್ಮುಗಮ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಆಮೇಲೆ ಅವ್ರ ಮಿಸಸ್ಗೆ ಕಾಲ್ ಮಾಡಿ, ನೋಡಿ ಸರ್ ತೊಂದರೆ ಆಗ್ತಾ ಇದೆ, ನೀವು ಬಂದು ಅರ್ಜೆಂಟ್ ಆಗಿ ಬನ್ನಿ ಅಂತ ಹೇಳಿದಾಗ, ಹಾಗಮ್ಮ ಎಲ್ಲೋ ವಿಧಾನಸೌಧದಲ್ಲೆಲ್ಲ ಕೆಲಸ ಮಾತಾಡಿದ್ರು ಗೌರ್ಮೆಂಟ್ ಎಂಪ್ಲಾಯಿ. ಅವ್ರಿಗೆ ಇವರೆಲ್ಲ ರೆಫರೆನ್ಸ್ ಮಾಡಿ ಮತ್ತೆ ಇಮಿಡಿಯೇಟ್ ಅವ್ರನ್ನ ಐಸಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ರು. ನಾನು ಮತ್ತೆ ನಮ್ಮ ಹುಡುಗಿನ ಫೋನ್ ಮಾಡ್ತೀನಿ, ನಾನು ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದೀನಿ ಅಂದಾಗ ರೆಡಿ ಕಾರ್ ತಗೊಂಡ್ ಬರಲ್ಲ ಅಂತ ಹೇಳಿದ್ರು. ಬೇಡಪ್ಪ ನಾನೇ ಬರ್ತೀನಿ. ಆಮೇಲೆ ನಾನೇ ಬರೋರು ಬುಕ್ ಮಾಡ್ಕೊಂಡು, ಅಲ್ಲಿ ಕಣ್ಣು ಕೂಡ ಸರಿಯಾಗಿ ಕಾಣ್ತಾ ಇಲ್ಲ, ಎಲ್ಲ ಫುಲ್ ಬ್ಲರ್ ಆಗಿ ಕಾಣ್ತಾ ಇದೆ. ಆಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ನಾನೇ ಗೇಟ್ ಪಾಸ್ ತಗೊಂಡು ನಾನೇ ಬಂದು, ಆಮೇಲೆ ಮನೆಗೆ ಫೋನ್ ಮಾಡಿದ್ರೆ ಇಬ್ಬರು ಮಕ್ಕಳು ಇದಿಲ್ಲ, ಮಗಳು ಮಾತ್ರ ಬಂದ್ಲು. ರೋಡ್ ಮೇಲೆ ಬಂದು ಆಮೇಲೆ ನನ್ನ ಬ್ಯಾಗ್ ಎಲ್ಲ ತಗೊಂಡು ಆಮೇಲೆ ಮನೆಗೆ ಬಂದ ತಕ್ಷಣ ಬಿಸಿ ನೀರೆಲ್ಲ ತೆಗೆದು ಆಮೇಲೆ ಮನೆ ಇಷ್ಟು ಇನ್ನು ಹೇಳ್ಕೊಂತ ಹೋಗ್ತಾ ಇದ್ರೆ ಎಷ್ಟೆಷ್ಟೋ ಇದೆ ರಾಯಡ್ದು ತಗೊಳ. ಆದ್ರೆ ರಾಯರಿಂದನೇ ಇದೆಲ್ಲ ನಾನು ಇದರಿಂದ ಬಚಾವ್ ಆಗ್ತಾ ಇದೀನಿ, ಇದನ್ನೆಲ್ಲ ನಾನು ಆಗ್ತಾ ಇದ್ದೀನಿ ಅನ್ನೋದು ಮಾತ್ರ ನನಗೆ ಗೊತ್ತು. ಆದ್ರೆ ಕೆಲವು ಹೇಳ್ಕೊಳ್ಳೋಕೋದ್ರೆ ಹಿಂಸೆ ಮಾಡ್ಕೊಳ್ತಾನೆ, ಏನೋ ಹೇಳ್ತಾನೆ ಅಂತ. ಅವ್ರು ಯಾರೇನಾದ್ರೂ ಹೇಳ್ಕೊಳ್ಳಿ, ಭಗವಂತನ ಹತ್ರ ನಾನು ಹೇಳೋ ಮಾತೊಂದು ಪ್ರತಿಯೊಂದು ನೀನು ಸತ್ಯ ಹೇಳ್ತಾ ಇದೀಯ ಕಂದ ಮಾತೊಂದು ಅವ್ರ ಹತ್ರ ಇರ್ತದೆ ಅಲ್ವರ. ಅದರಿಂದ ಇವತ್ತು ನನ್ಗೆ ಇದನ್ನ ಅನ್ಸ್ಕೋಬೇಕು, ಮನಸ್ಸಲ್ಲಿ ಅನ್ಸ್ಕೋಬೇಕು. ಇನ್ನು ಹೇಳ್ಕೊಳ್ಳೋದು ತುಂಬಾ ಅದನ್ನ ನೆನಪಾಗ್ತಾ ಇಲ್ಲ, ಹೇಳ್ತಾ ಇದ್ರೆ ಒಂದೊಂದೊಂದು ಬರ್ತಾ ಇದೆ ಗುರುಗಳೇ. ಅದರಿಂದ ರಾಯರ ಅನುಗ್ರಹ, ಈಗ ಸ್ವಲ್ಪ ನೆಮ್ಮದಿಯಾಗಿದ್ದೀರಿ, ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡಿದ್ದೀರಿ. ಆಗ್ಲಿ ರಾಯರ ಪಕ್ಕ ಏನಾಗುತ್ತೋ ಅದಾಗ್ಲಿ, ಅವ್ರ ಇಚ್ಛೆ ಅಂತ ಆಗ್ಲಿ, ನಮ್ಮ ಇಚ್ಛೆ ಅಂತ ಏನೂ ಇಲ್ಲ. ಅದಕ್ಕೆ ಎಲ್ಲಾದ್ರು ರಾಯರು ಯಾವತ್ತೂ ಅವ್ರು ನಂಬಿರೋ ಭಕ್ತನಂತೂ ಮೋಸ ಅಂತೂ ಮಾಡೋದಿಲ್ಲ. ಒಂದು ಮಾತು ನನ್ನ ಜೀವನದಲ್ಲಿ ನಾನು ಆತ್ಮಪೂರ್ವಕವಾಗಿ ಹೇಳ್ತೀನಿ, ಅವ್ರು ನಂಬಿದವ್ರಿಗಂತೂ ಮೋಸ ಆಗೋದೇ ಇಲ್ಲ. ಆದ್ರೆ ಒಂದ್ಸಲಿ ರಾಯ್ ನಾನು ನಂಬಿದ್ರೆ ಅವ್ರ ಜೀವನ ಪೂರ್ತಿ ನಡೆಯಲ್ಲ. ಅಂತ ಒಂದು ಪವರ್ಗಳು, ಅಂತ ಒಂದು ಪ್ರತಿಫಲ ಕೊಡ್ತಾರೆ ರಾಯರು. ಕೇಳದೆ ಅವ್ರು ಅದರಲ್ಲಿ ತಿಂದವ್ರಿಗೆ ಗೊತ್ತು ಮಗಳೇ, ಅದ್ರ ರುಚಿ ಏನಂತ ಹೇಳ್ದವ್ರಿಗೆ ಏನ್ ಗೊತ್ತಾಗುತ್ತೆ ಅಲ್ವಾ. ಆ ಭಕ್ತಿ ಅನ್ನೋದು, ಆ ಪವರ್ ಅನ್ನೋದು, ಆ ರುಚಿನ ತಿಂದು ಹರಿಸ್ಕೊಂಡಿರ್ತಾರೆ ನೋಡಿ, ಅದು ಗೊತ್ತಾಗುತ್ತೆ ಅವ್ರಿಗೆ, ಆ ಫೀಲಿಂಗ್ ಹೆಂಗಿರ್ತದಂತ. ಆವಾಗಿಂದ ರಾಯರು ಏನ್ ಹೇಳ್ತಾರೆ ಅವ್ರು ನೋಡಿ ಅಂತ ಅವ್ರ ನಮಸ್ಕಾರ ಮಾಡಿದ್ರೆ ನಾನು ಹೊರಗಡೆ ಹೋಗಲ್ಲ. ಅವ್ರಿಗೆ ನಮಸ್ಕಾರ ಪೂಜೆ ಮಾಡೋದ್ಮೇಲೆ ಅಷ್ಟು ಗೊತ್ತಿಲ್ಲ, ಏನೋ ನನ್ಗೆ ಗೊತ್ತಿರೋ ಪ್ರತ್ಯೆ ತಪ್ಪು ಸುಳ್ಳು ಯಾವ್ದು ನನ್ಗೆ ಗೊತ್ತಿಲ್ಲ ರಾಯರೇ, ನನ್ನ ಸ್ಮರಣೆ ಮಾಡ್ತಾ ಇದ್ದೀನಿ. ಆ ಕೆಟ್ಟದಾದ್ರೆ ನನ್ನ ಹೊರಗಡೆ ಹಾಕು, ಒಳ್ಳೇದಾದ್ರೆ ನಿಮ್ಮ ಪಾದ ಹತ್ರ ಕಳಿಸೋ ಗುರುಡೆ ಅಂತ ಹೇಳ್ತಾ ರಾಯರಿಗೆ ಒಪ್ಪಿಟ್ಟು ಒಂದು ನಮಸ್ಕಾರ ಮಾಡಿ ನಾವು ಎಲ್ಲ ಕೆಲಸಗಳು ಮಾಡ್ತಿದ್ದೀವಿ ಗುರುಡೆ. ಇಷ್ಟು ಮಾತ್ರ ಇವತ್ತು ಆಗಿದೆ. ತುಂಬಾ ಧನ್ಯವಾದಗಳು. ನಿಮ್ಮ ಹತ್ರ ನನ್ನ ಮನಸ್ಸಲ್ಲಿರೋ ಭಾರಗಳೆಲ್ಲ ಶೇರ್ ಮಾಡ್ಕೊಂಡಿದ್ದಕ್ಕೆ. ಇನ್ನೂ ಅದ್ಭುತವಾದ ಪವಾಡಗಳಿದೆ ರಾಯರ್ದು, ಹೇಳ್ಕೊಳ್ಳೋ ಹೊತ್ತು ಇನ್ನೂ ಹೋಗ್ತಾನೆ ಇರ್ತದೆ.
ಅದು ಇವತ್ತು ನಿಮ್ಮ ದರ್ಶನ ಮಾಡಿದ್ಕೆ ರಾಯನೇ ನಮ್ಗೆ ದರ್ಶನ ಮಾಡ್ದಂಗಾಗಿದೆ. ಹೀಗೆ ನಿಮ್ಮ ಒಂದು ನಮ್ಮ ಭಕ್ತಿಯ ಪ್ರತಿಫಲ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಅವರ ಬರೀ ನಾಮಸ್ಮರಣೆಯಿಂದನೇ ಸಾಕು. ಇದ್ದವ್ರು ಇರ್ತಾರೆ, ಇಲ್ದವ್ರು ಇರ್ತಾರೆ. ಸೊ ಅಂತಹ ಕ್ಷಣದಲ್ಲಿ ಅವ್ರ ನಾಮ ಸ್ಮರಣೆ ಮಾಡಿದ್ರೆ ಸಾಕು, ನಮ್ಗೆ ಎಲ್ಲಾ ಅನುಭವಗಳು ಕೂಡ ಕೊಡ್ತಾ ಬರ್ತಾರೆ. ಅದು ಅನುಭವಿಸಿದವ್ರಿಗೆ ತುಂಬಾ ಪುಣ್ಯವಂತರು. ಪ್ರತಿಯೊಬ್ಬರಿಗೂ ಬರ್ತಾರೆ. ಏನಂದ್ರೆ ಕೆಲವ್ರಿಗೆ ಇವತ್ ಬರ್ಬೋದು, ಕ್ಷಣದಲ್ಲಿ ಬರ್ಬೋದು, 1 ವರ್ಷ ಆದ್ಮೇಲೆ ಕಾಣಿಸ್ಬೋದು. ಬಟ್ ಏನಂದ್ರೆ ಅವ್ರ ಸೇವೆ ಮಾತ್ರ ಯಾವತ್ತಿಗೂ ವ್ಯರ್ಥ ಆಗಲ್ಲ. ಅವರ ನಾಮಸ್ಮರಣೆ ಯಾವತ್ತಿಗೂ ವ್ಯರ್ಥ ಆಗಲ್ಲ. ಅಂತೆಯೇ ನಾನು ಹೇಳಂಗೆ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಆಗುವಂತಹ ಅನುಭವಗಳು ಹಲವಾರು. ನಿಮ್ಮಲ್ಲಾದಂತ ಯಾವ್ದೋ ಒಂದು ತಪ್ಪಿಲ್ಲಂತಹ ಜಾಗದಲ್ಲಿ ಸಿಗಾಕೊಂತೀರಾ, ಯಾರೋ ಒಬ್ರು ವ್ಯಕ್ತಿ ಬಂದು ನಿಮ್ಮನ್ನ ಕಾಪಾಡ್ತಾರೆ. ಆರೋಗ್ಯ ಸಮಸ್ಯೆ ಎಂತದಿರ್ತದೆ, ನೀವು ಪರಲೋಕವನ್ನೇ ಬಿಡ್ಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಅವ್ರು ಬಂದು ನಿಮಗೆ ಯಾವುದೋ ಒಂದು ವಾಣಿ ಮೂಲಕ ಬಂದು ನಿಮ್ಗೆ ಕಾಪಾಡ್ತಾರೆ. ನಿಮ್ಮ ಫ್ಯಾಮಿಲಿ ಕೂಡ ಕಾಪಾಡ್ಕೊಂಡು ಹೋಗ್ತಾ ಇದಾರೆ. ಬೇರೆ ನಮ್ಗೆ ಏನೋ ಕಷ್ಟ ಬರಬಾರ್ದು ಅನ್ನೋ ರೀತಿಯಲ್ಲಿ ನೀವು ಕೇಳ್ಕೊಂಡಾಗ ತಕ್ಷಣ ಯಾವುದೇ ಒಂದು ರೂಪದಲ್ಲಿ ನಿಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾ ಇದಾರೆ. ಅಂತೆಯೇ ಈ ಒಂದು ವಿಡಿಯೋ ಮತ್ತಷ್ಟು ಭಕ್ತರು ಕೂಡ ನಿಮ್ಮ ಒಂದು ರಾಯರ ಒಂದು ಪ್ರೇರಣೆ ಆಗುತ್ತೆ. ನಿಮ್ಮಿಂದ ಒಂದಷ್ಟು ರಾಯರ ಭಕ್ತರಾಗ್ತಾರೆ. ಆ ಪುಣ್ಯ ಕೂಡ ನಿಮಗ್ ಸಿಗುತ್ತೆ. ಸೊ ಇಂತೆಯೇ ಪ್ರತಿಯೊಂದು ಕ್ಷಣದಲ್ಲೂ ರಾಯರ ನೆನೆಯೋ ಅಂತ ಹೇಳ್ತಾ ಈ ಒಂದು ಪವಾಡದ ಒಂದು ವಿಡಿಯೋನ ಮುಗಿಸ್ತಾ ಇದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಸರ್ವೋ ಜನೋ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿಯೊಬ್ಬರು ರಾಯರ ನಾಮವನ್ನ ಜಪಿಸುತ್ತಾ ನಮ್ಮ ಜೀವನನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಪವಾಡದ ಒಂದು ವಿಡಿಯೋ ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು ನಾಗರಾಜರು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧರ್ಮರತಾಯ